ನಿತ್ಯಾನಂದನ ಒಂದು ಉಪಟಳ ತಾಳಲಾರದೆ ನಿತ್ಯಾನಂದನ ವಿರುದ್ಧ ಕನ್ನಡ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರಹಳ್ಳಿಯಲ್ಲಿ ನಿತ್ಯಾನಂದನಿಗೆ ಸೇರಿದ ಒಂದು ಧ್ಯಾನ ಕೇಂದ್ರವಿದೆ. ಈ ಒಂದು ಧ್ಯಾನ ಕೇಂದ್ರಕ್ಕೆ ಕರ್ನಾಟಕ ನವ ನಿರ್ಮಾಣ ಸೇನೆಯಿಂದ ದಾಳಿ ನಡೆದಿದೆ. ಉತ್ತರಹಳ್ಳಿಯ ವಾಂಡಾಲಂ ನಗರದಲ್ಲಿ ಈ ಒಂದು ಧ್ಯಾನ ಕೇಂದ್ರ ಇದೆ. ಈ ಒಂದು ಧ್ಯಾನ ಕೇಂದ್ರದ ಮೇಲೆ ಕರ್ನಾಟಕ ನವ ನಿರ್ಮಾಣ ಸೇನೆಯಿಂದ ದಾಳಿ ನಡೆದಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕ ನವ ನಿರ್ಮಾಣ ಸೇನೆಯ ಕಾರ್ಯಕರ್ತರು ನಿತ್ಯಾನಂದನಿಗೆ ಸೇರಿದ ಈ ಒಂದು ಧ್ಯಾನ ಕೇಂದ್ರದ ಮೇಲೆ ಉತ್ತರಹಳ್ಳಿಯ ವಾಂಡಲಂ ನಗರದಲ್ಲಿರುವ ಧ್ಯಾನ ಕೇಂದ್ರದ ಮೇಲೆ ದಾಳಿಯನ್ನು ನಡೆಸ್ತಾ ಇರೋದು, ಅಲ್ಲಿಯ ವಸ್ತುಗಳನ್ನ ಒಡೆದು ಹಾಕ್ತಾ ಇರುವಂತದ್ದು. ನಿತ್ಯಾನಂದನ ಒಂದು ಉಪಟಳವನ್ನ ತಾಳದಾರದೆ ಅವರ ಆಕ್ರೋಶ ಸಹ ಭುಗಿಲೆದಿದೆ. कर्नाटक नव निर्माण सेनेಗೆ ಓಡಿಸಿ ಬೇಕು
ಈ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಭೀಮಾಶಂಕರ್ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿತ್ತು. ಈಗ ಭೀಮಾಶಂಕರ್ ಪಾಟೀಲ್ ಅವರು ನಮ್ಮ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಟೀಲ್ ರೇ, ನೀವು ಎಷ್ಟು ಜನ ಈ ಒಂದು ದಾಳಿಯಲ್ಲಿ ಪಾಲ್ಗೊಂಡಿದ್ರಿ? ಮುಂದಿನ ನಿಮ್ಮ ಕಾರ್ಯಕ್ರಮ ರೂಪರೇಷೆ ಏನು? ಸರ್, ನಾನು ಹೇಳಿದ್ದೆ ಅವತ್ತು ಮುಖ್ಯಮಂತ್ರಿಗಳು ತನಿಖೆ ಆದೇಶ ಮಾಡಿದಂತ ಸಂದರ್ಭದಲ್ಲಿ 24 ಗಂಟೆ ಒಳಗಡೆ ಅವನ ವಿಚಾರದಲ್ಲಿ ಅವನ ಚಟುವಟಿಕೆ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ನಿರ್ಧಾರ ಹೇಳ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ನಮಗ್ ಕೊಟ್ಟಂತ ಗಡುವು ಮುಗ್ದಿತ್ತು. ಇವತ್ತೇನು ಉತ್ತರಿಸಬೇಕಂತ ಒಂದು ಶಾಖಾ ಮಠ 4 ತಿಂಗಳಿಂದ ಇತ್ತೀಚೆಗೆ ಪ್ರಾರಂಭ ಮಾಡಿ ಕಾಂಪೌಂಡ್ ಕಟ್ಕೊಂಡು ತನ್ನ ಭಾವಚಿತ್ರ ಹಾಕೊಂಡು ನಿತ್ಯಾನಂದ ಧ್ಯಾನಪೀಠ ಅಂತ ಬೋರ್ಡ್ ಹಾಕಿದ್ದ. ಅದನ್ನ ಇವತ್ತು ನಮ್ಮ ಕಾರ್ಯಕರ್ತರು ಹೋಗಿ ಧ್ವಂಸಗೊಳಿಸಿದ್ದಾರೆ. ಅದೇ ರೀತಿ ಬೆಂಗಳೂರಲ್ಲಿ ಇನ್ನೂ 6 ಧ್ಯಾನಪೀಠಗಳನ್ನ ಅವನು ಬೇರೆ ಬೇರೆ ಭಾಗಗಳಲ್ಲಿ ತೆಗೆದಿದ್ದಾನಂತೆ. ಈಗ 2 ಮಾಹಿತಿ ಸ್ಪಷ್ಟವಾಗಿ ನಮ್ಗೆ ಸಿಕ್ಕಿದೆ. ನಾಳೆ ಅವುಗಳ ಮೇಲೂ ಸಹ ದಾಳಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿತ್ಯಾನಂದ ಕರ್ನಾಟಕದಲ್ಲಿ ಅವನು ಶಾಖಾ ಮಠ ಪ್ರಾರಂಭ ಮಾಡ್ಲಿಕ್ಕೆ, ಧಾರ್ಮಿಕ ಚಟುವಟಿಕೆ ಮಾಡ್ಲಿಕ್ಕೆ ಕರ್ನಾಟಕ ನವ ನಿರ್ಮಾಣ ಸೇನೆ ಬಿಡಲ್ಲ. ಅವ್ನು ಕರ್ನಾಟಕ ಬಿಟ್ಟು ತೊಲಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಓಕೆ, ಈಗ ನೀವು ಏನು ಒಂದು ಕಾನೂನನ್ನ ಕೈ ತಗೊಂಡಿದ್ದೀರಿ ಇದಕ್ಕೆ? ಅಲ್ಲಲ್ಲ, ಕಾನೂನನ್ನ ಕೈಗೆ ತಗೊಂಡಿದ್ದೀವಿ ಅಂತ ಹೇಳಿ ನಾನು ಯಾವತ್ತೂ ಭಾವಿಸಿಲ್ಲ. ಯಾಕಂತಂದ್ರೆ ಅವನು ಮಾಡ್ತಾ ಇರೋದೇ ಅತ್ಯಾಚಾರ. ಅವನೇ ಕಾನೂನು ವಿರೋಧಿ ಇದ್ದಾನೆ. ಅವನ ಮೇಲೆ ಸುಮಾರು ಕಾನೂನಿನ ಪ್ರಕರಣಗಳು ದಾಖಲಾಗಿದ್ದಾವೆ. ಆದ್ರೂ ಸಹ ಅವನು ಇವತ್ತು ತಲೆ ಮರೆಸ್ಕೊಂಡು ಹರಿದ್ವಾರ, ಕೇದಾರ, ಕಾಶಿ ಅಂತೇಳಿ ತಿರುಗಾಡ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ನಾವು ಮಾಡಿದ್ದೇನು ಕಾನೂನನ್ನ ಕೈಗೆತ್ಕೊಂಡು ಮಾಡಿಲ್ಲಲ್ಲ. ಅಲ್ಲಿ ಅನಧಿಕೃತ ಜಾಗದಲ್ಲಿ ಯಾರ್ದೋ ಒಂದು ಜಾಗದಲ್ಲಿ ಬಂದು ಶೆಡ್ ಕಟ್ಕೊಂಡು ನಿತ್ಯಾನಂದ ಧ್ಯಾನಪೀಠ ಅಂತಂದ್ರೆ ನಾವ್ ಹೆಂಗ್ ಒಪ್ಪೋಣ? ಕನ್ನಡಿಗರು ಅಕ್ಕಪಕ್ಕ ಎಲ್ಲ ಮನೆಗಳಿದಾವೆ, ಒಳ್ಳೆ ಸಭ್ಯಸ್ಥ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾಳೆ ದಿನ ಬಿಡದಿ ಆಶ್ರಮದ ಚಟುವಟಿಕೆಗಳನ್ನು ಅಲ್ಲಿ ಪ್ರಾರಂಭ ಮಾಡಿದ್ರೆ ಅಕ್ಕಪಕ್ಕ ಯಾವ ರೀತಿಯಾಗಿ ಅವನನ್ನ ಸ್ವೀಕಾರ ಮಾಡ್ತಾರೆ? ಅಲ್ಲಿ ಮತ್ತೆ ವಾತಾವರಣ ಕೆಡುತ್ತೆ. ಆ ವಾತಾವರಣ ಕೆಡೋದ್ ಬೇಡ. ನಮ್ಮ ಕನ್ನಡಿಗರಿಗೆ ತೊಂದರೆ ಆಗೋದ್ ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಅವನ ತೀರ್ಮಾನವನ್ನ ಕೈಗೆ ಎತ್ಕೊಂಡಿದ್ದೀವಿ. ಅದು ಕಾನೂನನ್ನು ಕೈಗೆ ಎತ್ಕೊಂಡಿಲ್ಲ, ಕಾನೂನುಬದ್ಧವಾಗೇ ಮಾಡಿದ್ದೀವಿ. ನಾವು ಕಾನೂನುಬದ್ಧವಾಗೇ ಇದೀವಿ. ಅದು ಕಾನೂನು ಬಾಹಿರವಾದಂತ ನಿವೇಶನ ಅಂತ ಹೇಳಿ ಈಗಾಗಲೇ ನಮ್ಗೆ ತಿಳಿದಿದೆ. ಅದ್ರ ದಾಖಲೆಯನ್ನು ನಾವು ಈಗ ಇದು ಪಡ್ಕೊಳ್ಳಿ ಪ್ರಯತ್ನ ಪಡ್ತಾ ಇದೀವಿ. ಬಹುಶಃ ನಾಳೆ ಸಂಜೆ ಒಳಗಡೆ ಆ ಸೈಟಿನ ದಾಖಲೆ ನಮ್ ಕೈಗೆ ಸಿಕ್ಕಾಗ ಇನ್ನೂ ಉಗ್ರ ಮಟ್ಟದ ಹೋರಾಟ ಮಾಡ್ತೀವಿ ಸರ್. ಭೀಮಾಶಂಕರ್ ಪಾಟೀಲ್ ಅವರೇ, ಈಗ ಅವರ ವಿರುದ್ಧ ಒಂದು ವಿರೋಧ ವ್ಯಕ್ತಪಡಿಸೋದಕ್ಕೆ ಹಲವಾರು ಮಾರ್ಗಗಳಿವೆ. ಈಗ ಒಂದು ಪ್ರತಿಭಟನೆಯನ್ನು, ಶಾಂತಿಯುತ ಪ್ರತಿಭಟನೆಯನ್ನು ಮಾಡಬಹುದು. ಈಗ ದಾಳಿ ಮಾಡಿದರೆ ನೀವು ತಹಶೀಲ್ದಾರರು ಅಥವಾ ಯಾರು DC ಇವ್ರನ್ನ ಕರ್ಕೊಂಡು ಬಂದು ಅವ್ರ ಜೊತೆಗೆ ಪೊಲೀಸ್ ಅಧಿಕಾರಿಯನ್ನು ತಿಳಿಸ್ಬಿಟ್ಟು ಅವ್ರ ಜೊತೆಗೆ ಬಂದು ನೀವು ಇದು ಮಾಡಿದ್ರೆ, ನಿತ್ಯಾನಂದನ ವಿಚಾರದಲ್ಲಿ ನಮ್ಗೆ ಯಾವುದೇ ಅಧಿಕಾರಿ ಇರಬಹುದು, ಯಾವುದೇ ರಾಜಕಾರಣಿ ಇರಬಹುದು, ಅವ್ರ ಯಾರ ಮೇಲೂ ನಮ್ಗೆ ನಂಬಿಕೆ ಇಲ್ಲ. 2 ವರ್ಷದಿಂದ ಕರ್ನಾಟಕ ನವ ನಿರ್ಮಾಣ ಸೇನೆ ರಾಜ್ಯದಲ್ಲಿ ನಿತ್ಯಾನಂದನ ಆಕ್ರಮಣ ಚಟುವಟಿಕೆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಬಂದ್ರು ಸಹ ಇವತ್ತಿಗೂ ಯಾವುದೇ ಒಂದೇ ಒಬ್ಬ ಅಧಿಕಾರಿನೂ ಆ ವಿಚಾರದಲ್ಲಿ ಗಟ್ಟಿಯಾದಂತ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ರಾಜಕೀಯ ಒತ್ತಡ ಅಷ್ಟೊಂದು ಪ್ರಭಾವಶಾಲಿಯಾಗಿ ನಿತ್ಯಾನಂದ ಇರೋದ್ರಿಂದ ಎಲ್ಲವನ್ನ ಸಹ ಮ್ಯಾನೇಜ್ ಮಾಡುವಂತ ಒಂದು ಕೆಟ್ಟ ಬುದ್ಧಿ ನಿತ್ಯಾನಂದ ಹೊಂದಿದ ಕಾರಣಕ್ಕಾಗಿ ಅವು ಯಾವ ಒಂದು ನೀವು ಇಲ್ಲಿವರೆಗೆ ಹೇಳದಂತ ಯಾವುದೇ ಒಂದು ವ್ಯವಸ್ಥೆಗೆ ಅವನನ್ನ ನಾವು ಹೋರಾಟ ಮಾಡಿ ಹೊರಗೆ ಹಾಕ್ಲಿಕ್ಕೆ ಆಗಲ್ಲ. ನಾನು ಆವಾಗ್ಲೇ ಹೇಳಿದ್ದೆ, ಕರ್ನಾಟಕ ನವ ನಿರ್ಮಾಣ ಸೇನೆ ಶಾಂತ ರೀತಿಯಿಂದ ಹೋರಾಟ ಮಾಡುತ್ತೆ. ಶಾಂತಿಗೆ ನೀವು ಏನಾದ್ರೂ ಬರ್ಲಿಲ್ಲ ಅಂದ್ರೆ ಕ್ರಾಂತಿ ಹೆಜ್ಜೆ ತುಳಿಬೇಕಾಗತ್ತೆ ಅಂತ ಹೇಳಿದ್ದೀವಿ. ಇವತ್ತು ಕ್ರಾಂತಿಯ ಮೊದಲನೇ ಹೆಜ್ಜೆಯನ್ನು ನಾವು ಇಟ್ಟಾಗಿದೆ. ಈಗ ಅದು ಏನ್ ಬಂದ್ರು ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಅದನ್ನ ಫೇಸ್ ಮಾಡ್ಲಿಕ್ಕೆ ತಯಾರಿದ್ದೀವಿ ಸರ್. ಈಗ ನೀವು ಈಗ ದಾಳಿ ಮಾಡಿದ್ರಿ, ಅಲ್ಲಿ ಒಬ್ಬ ಶಿಷ್ಯ ಸಹ ಇದ್ದಾನೆ, ಅವನನ್ನು ಸಹ ಅವನಿಗೂ ದೂಡಿ ಹಿಂಸೆ ಮಾಡುವಂತದ್ದು, ಈ ರೀತಿ ಮಾಡೋದು ಎಷ್ಟು ಸರಿಯಾಗುತ್ತೆ ಭೀಮಾಶಂಕರ್ ಪಾಟೀಲ್? ಸಂದರ್ಭ ಇಲ್ಲ ಸರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ದಾಳಿ ಸಂದರ್ಭದಲ್ಲಿ ಕಾರ್ಯಕರ್ತರು ಯಾರಿಗೆ ಹಿಂಸೆ ಮಾಡಿಲ್ಲ. ನಿತ್ಯಾನಂದನ ಭಾವಚಿತ್ರವನ್ನು ಹರಿದಾಕಿದ್ದಾರೆ, ಕಾಂಪೌಂಡ್ ಗೋಡೆ ಹೊಡೆದಿದ್ದಾರೆ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಯಾವ ವ್ಯಕ್ತಿ ಮೇಲೆ ವೈಯಕ್ತಿಕವಾಗಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂತದ್ದು ಯಾವುದೂ ಆಗಿಲ್ಲ. ಓಕೆ ಪಾಟೀಲ್, ಈಗ ನೀವು ದಾಳಿಯನ್ನ ಮಾಡಿದ್ರಿ. ದಾಳಿ ಮಾಡೋದು ಈಗ ನೀವು ನಿಮ್ಮ ಒಂದು ಕರ್ನಾಟಕ ನವ ನಿರ್ಮಾಣ ವೇದಿಕೆಯಿಂದ ದಾಳಿ ಮಾಡಿದ್ರಿ. ಇವತ್ತು ನಮ್ಮ ನಿರ್ಧಾರ ಅಚಲವಾಗಿ ತಗೊಂಡಿದ್ದೀವಿ. ಅದು ಏನಾದ್ರೂ ಆಗ್ಲಿ, ನೇಣಿಗೆ ಹಾಕಿದ್ರು ಚಿಂತೆ ಇಲ್ಲ. ಇನ್ನು ಮುಂದೆ ನಿತ್ಯಾನಂದನ ಆಶ್ರಮದ ಮೇಲೆ ಕರ್ನಾಟಕ ನವ ನಿರ್ಮಾಣ ಸೇನೆ ದಾಳಿ ಮಾಡುತ್ತೆ. ಆ ದಾಳಿಯನ್ನ ನಾವು ಸಮರ್ಥನೆಯನ್ನ ಮಾಡ್ಕೊತೀವಿ, ನಮ್ಮ ಕಾರ್ಯಕರ್ತರು ಮಾಡ್ತೀವಿ. ಮತ್ತೆ ಯಾರೇ ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿ ಮೇಲೆ ನಾವು ದಾಳಿ ಮಾಡಿಲ್ಲ. ನಿತ್ಯಾನಂದ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಇರಬಾರದು ಅನ್ನೋದೇ ನಮ್ದು ಒಂದು ಕರ್ನಾಟಕ ನವ ನಿರ್ಮಾಣ ಸೇನೆ ಆಗ್ರಹ ಸರ್. ಓಕೆ, ಹಾಗಾದ್ರೆ ಪಾಟೀಲ್ ನೆಕ್ಸ್ಟ್ ದಾಳಿ ಹಾಗಾದ್ರೆ ನಿತ್ಯಾನಂದನ ಬಿಡದಿ ಆಶ್ರಮನ ಹಾಗಾದ್ರೆ
ಅದ್ರದ್ದು ಪಾಳಿನೂ ಬರುತ್ತೆ, ಅದನ್ನು ಕ್ಯೂ ಅಲ್ಲಿ ಇದೆ. ಇನ್ನೂ 2 ಆಶ್ರಮ ಬೆಂಗಳೂರು ಬೇರೆ ಭಾಗದಲ್ಲಿ ಇದೆ. ಅವು ಎರಡನ್ನು ಧ್ವಂಸಗೊಳಿಸಿ ನಂತರ ಕೊನೆಯ ದಾಳಿ ಬಿಡದಿ ಆಶ್ರಮದ ಮೇಲೆ ಮಾಡ್ತೀವಿ. ಅವ್ನು ಎಷ್ಟೇ ಪೊಲೀಸ್ ವ್ಯವಸ್ಥೆ ನಿಲ್ಲಿಸ್ಲಿ, ಆರ್ಮಿ ನಿಲ್ಲಿಸ್ಲಿ, ಕರ್ನಾಟಕ ನವ ನಿರ್ಮಾಣ ಸೇನೆ ಬಿಡದಿ ಆಶ್ರಮದ ಮೇಲೂ ದಾಳಿ ಮಾಡ್ತೀವಿ. ಇನ್ನು 2 ಆಶ್ರಮ ಇದೆ ಅಂತ ಹೇಳಿದ್ರೆ ಅದು ಎಲ್ಲಿದೆ ಪಾಟೀಲ್? ಅದನ್ನ ನಾಳೆ ಸಂಜೆ ಅಥವಾ ನಾಡಿದ್ದು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಅದ್ರ ಮೇಲೂ ದಾಳಿ ಮಾಡುವಂತ ಸಾಧ್ಯತೆ ಇದೆ? ಮಾಡ್ತೀವಿ, ಸಾಧ್ಯತೆ ಎಲ್ಲ ಮಾಡೇ ಮಾಡ್ತೀವಿ. ನಿತ್ಯಾನಂದ ಯಾವುದೇ ಕಾರಣಕ್ಕೂ ಕನ್ನಡದ ನೆಲದಲ್ಲಿ ಇರೋದ್ ಬೇಡ. ಅದು ಇವತ್ತು ಪ್ರಾರಂಭ ಇದೆ, ಅಂತ್ಯ ಅಲ್ಲ, ಇವತ್ತು ಪ್ರಾರಂಭ. ಇನ್ನು ಅಂತ್ಯ ಯಾವತ್ತಿದೆ ಗೊತ್ತಿಲ್ಲ, ಬಟ್ ಇವತ್ತು ಪ್ರಾರಂಭ ಮಾಡಿದೀವಿ. ಇನ್ನು ಮುಂದೆ ಅದು ಕಂಟಿನ್ಯೂ ಆಗಿರುತ್ತೆ. ಅವ್ನು ಕರ್ನಾಟಕ ಬಿಟ್ಟು ಹೋಗುವವರೆಗೂ ನಮ್ಮ ಹೋರಾಟ ನಿರಂತರ ಇರುತ್ತೆ. ಓಕೆ, ಭೀಮಾಶಂಕರ್ ಪಾಟೀಲ್ ಅವರೇ, ಸಮಯ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದ.